ಹಾಯ್ ಹಲೋ ನಮಸ್ಕಾರ. ಉಷಾ ಸ್ಪೆಷಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೆಜಿಟೇಬಲ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಿಮ್ಮಲ್ಲಿ ಯಾವುದು ವೆಜಿಟೇಬಲ್ ಇದ್ರೂ ಮಾಡ್ಬೋದು. ಇವತ್ತು ನಾನು 2 ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಆಮೇಲೆ ಬೀಟ್ರೂಟ್ 2 ತೊಗೊಂಡಿದ್ದೀನಿ, ಆಮೇಲೆ ಟೊಮಾಟೊ 2 ತೊಗೊಂಡಿದ್ದೀನಿ, ಆಮೇಲೆ ಗೋಬಿ ತೊಗೊಂಡಿದ್ದೀನಿ, ಒಂದು ಅರ್ಧ ಗೋಬಿ ತೊಗೊಂಡಿದ್ದೀನಿ, ಹಾಗೆ ಈರುಳ್ಳಿ 2 ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಇವೆಲ್ಲ ಹಾಕಿ ನಾನು ಇವತ್ತು ಅನ್ನ ಮಾಡೋದು ಹೇಗೆ ಅಂತ ನೋಡೋಣ. ಆಮೇಲೆ ಒಗ್ಗರಣೆಗೆ ಏನು ಬೇಕು ಅಂತ ನಿಮಗೆ ಪದಾರ್ಥಗಳು ಹೇಳ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಸ್ವಲ್ಪ ಮೆಂತ್ಯ, ಆಮೇಲೆ ಸ್ವಲ್ಪ ಅರಿಶಿಣ, ಆಮೇಲೆ ಸ್ವಲ್ಪ ಕೆಂಪು ಖಾರ ಪುಡಿ, ಆಮೇಲೆ ಶೇಂಗಾದ ಬೀಜ, ಆಮೇಲೆ ಪಲಾವ್ 2 ಎಲೆ, ಉದ್ದಿನಬೇಳೆ ಒಂದು ಸ್ವಲ್ಪ, ಒಂದು 3 ಮೆಣಸು, ಆಮೇಲೆ ಒಂದು 3 ಲವಂಗ. ಎಷ್ಟು ಬೇಕು ನಾವು ಈಗ ಒಗ್ಗರಣೆ ಹಾಕೋಣ. ನಾನು ಮೊದಲೇ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬಿಸಿ ನೀವು ಸಂಜೆದಾದರೂ ಇಟ್ಕೋಬೋದು, ಇಲ್ಲ ಬಿಸಿಯಾಗಿ ಮಾಡಿ ಒಂದು ಸ್ವಲ್ಪ ಆರಿಸ್ಕೊಂಡು ಇಟ್ಕೋಬೋದು. ನಾನು ಬಿಸಿನೇ ಅನ್ನ ಮಾಡಿ ಆರಿಸ್ಕೊಂಡಿದ್ದೀನಿ. ಈಗ ಒಲೆ ಹಾಕೋಣ. ಆಮೇಲೆ ಅದಕ್ಕೆ ಒಂದು ಬೌಲ್ ಇಡೋಣ. ಎಣ್ಣೆ ಒಂದು 2-3-4 ಚಮಚ ಹಾಕ್ಕೊಳ್ಳೋಣ. ಯಾಕೆಂದರೆ ವೆಜಿಟೇಬಲ್ ಎಲ್ಲ ಹಸಿ ಇರುತ್ತೆ ಅಲ್ಲ, ಅದು ಒಂದು ಸ್ವಲ್ಪ ಬೇಯಬೇಕು. ಅದರ ಸಲುವಾಗಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಈಗ ಸಾಸಿವೆ ಹಾಕ್ಕೊಳ್ಳೋಣ, ಆಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ಸ್ಟೀಲ್ ಪಾತ್ರೆ ಜಲ್ದಿ ಎಣ್ಣೆ ಕಾಯುತ್ತೆ. ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳೋಣ. ಸ್ಲಿಮ್ ಆಗಿಡಿ, ಒಂದು ಸ್ವಲ್ಪ ಸ್ಲಿಮ್ ಇಟ್ಟರೆ ಆಮೇಲೆ ಚಟಪಟ ನಂತರ ಈಗ ನಾವು ಅದಕ್ಕೆ ಸ್ವಲ್ಪ ಬೀಜ ಹಾಕ್ಕೊಳ್ಳೋಣ. ಶೇಂಗಾ ಬೀಜನ ಸ್ವಲ್ಪ ಕೆಂಪು, ಒಂದು ಸ್ವಲ್ಪನೇ ಕೆಂಪು ಹಾಕ್ತಾರೆ, ಸ್ವಲ್ಪ ಕೈ ಚಮಚನ ಲವಂಗ ಹಾಕಬೇಕು, ಮೆಣಸು, ಪತ್ರೆ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಬಾಯಲ್ಲಿ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಅನ್ನ. ಆಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಬೇಕು. ಮೊದಲೇ ಹಾಕಿದರೆ ಒಂದು ಸ್ವಲ್ಪ ಕಪ್ಪಾಗುತ್ತವೆ ಜಲ್ದಿ, ಅದಕ್ಕೆ ಆನಂತರನೇ ಹಾಕ್ಕೊಳ್ಳಿ. ಸ್ವಲ್ಪ ಹೀಗೆ ಕೈ ಆಡಿಸ್ತಾ ಇರಿ, ಇಲ್ಲಾದರೆ ಕಪ್ಪಾಗುತ್ತವೆ ಜಲ್ದಿ. ಆಮೇಲೆ ಇದಕ್ಕೆ ಸ್ವಲ್ಪ ಪುಡಿ, ಆಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಹಾಕಿ ಇದಕ್ಕೆ ಈರುಳ್ಳಿ ಹಾಕಿ ಹಾಗೆ ಒಂದು ಸ್ವಲ್ಪ ಚಮಚ ಆಡಿಸ್ತಾ ಇರಿ. ಹಾಗೇನೆ ಸ್ಟೀಲ್ ಪಾತ್ರೆ ಇರೋದ್ರಿಂದ ಏನಾಗುತ್ತೆ, ಬುಡ ಹತ್ಕೊಳ್ಳುತ್ತೆ, ಒಟ್ಟು ಕಪ್ಪಾಗಿ ಹೋಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹಾಗೆ ಚಮಚ ಆಡಿಸ್ತಾ ಇರಬೇಕು. ಒಂದು ಸ್ವಲ್ಪ ಮೆತ್ತಗೆ ಆದ ನಂತರ ಮಕ್ಕಳಿಗೆ ಟಿಫಿನ್ಗೆ ಅದು ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅನ್ನನ. ಅವರು ವೆಜಿಟೇಬಲ್ ಹಾಗೆ ತಿನ್ನೋದಿಲ್ಲ, ಪಲ್ಯನೂ ಮಾಡಿಕೊಟ್ರೆ ತಿನ್ನೋದಿಲ್ಲ. ಅದಕ್ಕೆ ಈ ಥರ ಮಾಡಿ ಹಾಕಿದ್ರೆ ತಿಂತಾರೆ. ಆಮೇಲೆ ಇದಕ್ಕೆ ಗೋಬಿ ಹಾಕ್ಕೊಳ್ಳಿ. ಗೋಬಿ ಹಾಕಿದ ನಂತರ ಹಾಗೆ ಚೆನ್ನಾಗಿ ಆಡಿಸ್ತಾ ಇರಿ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ, ಕರಿಬೇವು ಹಾಕಿದ ನಂತರ ಇದಕ್ಕೆ ಚಮಚ ಆಡಿಸ್ತಾ ಇರಿ. ಪ್ರತಿ ಸಾರಿ ಏನಾದ್ರೂ ನಾವು ಹಾಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂದರೆ ಅದು ತಳ ಹತ್ಕೊಳ್ಳುತ್ತೆ. ಅದ್ರ ಸಲುವಾಗಿ ಒಂದು
ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ಖಾರದ ಪುಡಿ ಹಾಕ್ಕೊಳ್ಳಿ. ಈಗ ಆಗಲೇ ನಾವು ಜಾಸ್ತಿ ಮೆಣಸಿನ ಪುಡಿ ಆಮೇಲೆ ಮೆಣಸು ಹಾಕಿವಿ, ಮೆಣಸಿನ್ಕಾಯಿನೂ ಹಾಕಿದ್ದೀವಿ, ಅದಕ್ಕೆ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಆದ ನಂತರ ಒಂದು ಸ್ವಲ್ಪ ಹಂಗೆ ಕೈ ಆಡಿಸ್ತಾ ಇರಿ. ನೋಡಿರಿ ಯಾವ ಥರ ಕಲರ್ ಬರ್ತಾಯಿದೆ. ಆಮೇಲೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 3 ನಿಮಿಷ ಆದ ನಂತರ ಪ್ಲೇಟನ್ನು ತೆಗೀರಿ. ಈಗ 3 ನಿಮಿಷ ಆಗಿದೆ, ಪ್ಲೇಟ್ ತೆಗಿತಾ ಇದ್ದೀನಿ. ನೋಡಿ ಚೆನ್ನಾಗಿ ಎಲ್ಲ ಬೆಂದಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಈಗ ಅನ್ನನ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಳ್ಳಿ. ಹೀಗಾಗಿ ಸ್ವಲ್ಪ ಕೈ ಆಡಿಸ್ತಾ ಇರಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅನ್ನ. ಇದು ಮಕ್ಕಳಿಗೆ ಟಿಫಿನ್ ಹಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಮಸ್ಕಾರ. ಮುಂದಿನ ವಿಡಿಯೋಗೆ ಸಿಗೋಣ.